ನಿರಂತರವಾಗಿ ಬಿಟ್ಟು ಬಿಡದೆ ಸುರಿತಾ ಇದೆ. ಮುಂಬೈ ಆ ಭಾಗದಲ್ಲಿ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಕೃಷ್ಣಾ ನದಿಗೆ ಹರಿದು ಬರ್ತಾ ಇರುವ 80,000 ಕ್ಯೂಸೆಕ್ ನೀರು ಕಳೆದ 4 ದಿನಗಳ ಹಿಂದೆ ಬತ್ತಿ ಹೋಗಿದ್ದ ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ 8 ಕೆಳಹಂತದ ಸೇತುವೆ ಮುಳುಗಡೆಯಾಗಿದೆ. ಕ್ಷಣಕ್ಕೂ ಕೃಷ್ಣಾ ನದಿ ಪ್ರಮಾಣದಲ್ಲಿ ಗಣನೀಯವಾಗಿ ನೀರು ಏರಿಕೆಯಾಗುತ್ತಿದೆ. ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನ ವಹಿಸಿದೆ. ರಾಜ್ಯದಲ್ಲಿ ಒಂದೆಡೆ ಜಲಕ್ಷಾಮ ಉಂಟಾಗಿದ್ದರೆ ಮತ್ತೊಂದೆಡೆ ಪ್ರವಾಹ ಬರುವ ಪರಿಸ್ಥಿತಿ ಸಹ ಎದುರಾಗಿರುವಂತದ್ದು. ಸದ್ಯ ನಾನಿವಾಗ ಚಿಕ್ಕೋಡಿ ತಾಲೂಕಿನ ಕಲ್ಲೋಲ್ ಬ್ರಿಡ್ಜ್ ಬಳಿ ನಾನಿರುವಂತದ್ದು. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ, ಕೃಷ್ಣಾ ನದಿ ಹರಿದು ಹೋಗ್ತಾ ಇರುವಂತಹ ಈ ಒಂದು ದೃಶ್ಯಾವಳಿ ಆಗ್ತಾ ಇರುವಂತದ್ದು. ಕಳೆದ 4 ದಿನಗಳ ಹಿಂದೆ ಸಂಪೂರ್ಣವಾಗಿ ಬತ್ತಿ ಹೋಗಿ ಇನ್ನೇನು ಭೀಕರ ಬರಗಾಲ ಎದುರಾಗಬಹುದು ಎನ್ನುವಂತಹ ಪರಿಸ್ಥಿತಿ ಎದುರಾಗಿದ್ದ ಸಂದರ್ಭದಲ್ಲಿ ಕಳೆದ 4 ದಿನಗಳಿಂದ ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಕ್ಕಂಥ ಮಳೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಸದ್ಯ ಕೃಷ್ಣಾ ನದಿಗೆ 80,000 ಕ್ಯೂಸೆಕ್ಕಿಂತನೂ ಅಧಿಕ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತದ್ದು. ಅಂತಂದ್ರೆ ಏನು, ಪಶ್ಚಿಮ ಮಹಾಘಟ್ಟಗಳಲ್ಲಿ ಕಳೆದ 1 ವಾರಗಳಿಂದನೂ ಸಹ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಅಷ್ಟೇ ಅಲ್ಲದೆ ಬೆಳಗಾವಿ ಜಿಲ್ಲೆಯಲ್ಲಿಯೂ ಸಹ ಕಳೆದ 4 ರಿಂದ 5 ದಿನಗಳಿಂದ ನಿರಂತರ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸಪ್ತ ನದಿಗಳು ಸಹ ಜೀವಕಳೆ ತುಂಬಿಕೊಂಡಿರುವಂತದ್ದು. ಕೃಷ್ಣಾ ನದಿಗೆ ಈಗಾಗಲೇ 80,000 ಕ್ಯೂಸೆಕ್ಕಿಂತನೂ ಅಧಿಕ ನೀರು ಪ್ರಮಾಣ ಹರಿದು ಬರ್ತಾ ಇದೆ. ಹೀಗಾಗಿ ಈ ಭಾಗದ ರೈತರ ಮುಖದಲ್ಲಿಯೂ ಸಹ ಒಂದು ಸಂತಸವನ್ನ ಸಹ ಮೂಡಿರುವಂತದ್ದು. ಇನ್ನು ಈ ಭಾಗದ ಈಗಾಗಲೇ 8 ಬ್ರಿಡ್ಜ್ಗಳು, ಕೆಳ ಹಂತದ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಅಂತಂದ್ರೇನು, ಹಲವಾರು ಗ್ರಾಮಗಳ ಸಂಪರ್ಕವೂ ಸಹ ಕಟ್ ಆಗಿರುತ್ತದೆ. ಅಷ್ಟೇ ಅಲ್ಲದೇನು, ಈಗಾಗಲೇ ಜಿಲ್ಲಾಡಳಿತ ಕೆಲವೊಂದಿಷ್ಟು ಕಡೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ನೀಡಿದೆ. ಅಂತಂದ್ರೆ ನದಿಗೆ ನೀವು ಯಾರು ಇಳಿಯಬೇಡಿ, ಯಾವುದೇ ಹುಚ್ಚಾಟಕ್ಕೆ ಕೈ ಹಾಕಬೇಡ ಅಂತ ಹೇಳಿದ್ರು ಸಹ ಜನರು ಅಲ್ಲಲ್ಲಿ ಬಟ್ಟೆ ತೊಳೆಯೋದಾಗಿರ್ಬೋದು, ತಮ್ಮ ಗಾಡಿಗಳನ್ನ ವಾಶ್ ಮಾಡೋದಾಗಿರ್ಬೋದು, ಈ ರೀತಿಯ ಹುಚ್ಚಾಟಕ್ಕೂ ಸಹ ಮುಂದಾಗಿರುವುದು ಎಲ್ಲೋ ಒಂದು ಕಡೆ ಆತಂಕಕ್ಕೂ ಸಹ ಕಾರಣ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಸಹ ಎಚ್ಚೆತ್ತುಕೊಂಡು ಅಂತಂದ್ರೆ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಿಸಿ ಅಂತಂದ್ರೇನು ಅವರನ್ನ ಸರಿಯಾದಂತಹ ಒಂದು ಮಾರ್ಗಸೂಚಿಯನ್ನು ಸಹ ಮಾಡಬೇಕಾಗಿರುವಂತದ್ದು. ಇನ್ನು ನೀವು ದೃಶ್ಯಾವಳಿಗಳು ಸಹ ಏನ್ ನೋಡ್ತಾ ಇದ್ರಿ, ದತ್ತ ಮಂದಿರ ಸಹ ನೀರು ನುಗ್ಗಿರುವಂತದ್ದು. ಇಲ್ಲಿ ಪೂಜಾ ಕೈಂಕರ್ಯಗಳಾಗಿರ್ಬೋದು, ಇನ್ನು ಉಳಿದಂತಹ ಪೂಜೆಗಳು ಸಹ ಸರಾಗವಾಗಿ ನಡೀತಾ ಇದೆ. ಆದರೆ ಭಕ್ತರಿಗೆ ಇಲ್ಲಿ ನಿರ್ಬಂಧವನ್ನ ಸಹ ಹೇರಿರುವಂತದ್ದು. ಹೀಗಾಗಿ ಒಟ್ಟು 80,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ಕೃಷ್ಣಾ ನದಿಗೆ ನೀರು ಹರಿದು ಬರ್ತಾ ಇರುವಂತದ್ದು. ಜಿಲ್ಲಾಡಳಿತ ಇನ್ನಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗಿರುವಂತದ್ದು. ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.